ನೀವ್ಯಾಕೊಂತರ ಇದ್ರಾ? ಏನಾಯ್ತು? ಅದಿರ್ಲಿ, ನನ್ ಮನೆ ಬಾಡಿಗೆ ವಿಷಯ ಏನಾಯ್ತು? ನೀವ್ ಇಷ್ಟೊತ್ತು ಯಾರನ್ನ ಗೋಳ್ ಹಾಕೋತಾ ಇದ್ರು ಅವಳೇ ನನ್ ಫ್ರೆಂಡ್. ಯಾರು? ಶ್ವೇತಾನ? ಇನ್ ನಿಮ್ಗೆ ರೂಮ್ ಸಿಕ್ತ ಹಾಗೆ ಯಾವ್ದಕ್ಕೂ ಈವ್ನಿಂಗ್ ಅವಳ ಫಾದರ್ನ ಮೀಟ್ ಮಾಡಿ. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಅಮ್ಮ 4 ಸ್ಪ್ರೈಟ್ 2 ಬಿಯರ್. ಸೂರ್ಯ, ಈ ಶ್ವೇತ ಆದ್ರೆ ಏನ್ ಅನ್ಕೊಂಡಿದ್ಯಲ್ಲ? ರೋಸ್ ರೋಸ್ ರೋಸು, ಗಂಡಸರು ಎದೆ ಒಳಗ್ ಬಚ್ಚಿಟ್ಕೊಂಡಿರೋ ರೋಸು ಹೂವ ಹೂವ. ಈ ಶ್ವೇತ ಇನ್ನು ಬಿಯರೇ ಮಿಕ್ಸ್ ಮಾಡಿಲ್ಲ. ಸುಮ್ನೆ ಓವರ್ ಆಕ್ಟಿಂಗ್ ಬೇಡ. ಅಯ್ಯೋ ಹೌದಾ? ಮತ್ತೆ ಕುಡಿಯಕ್ ಮುಂಚೆನೆ ಕಿಕ್ ಯಾಕೆ ಏರ್ತಾ ಇದೆ? ಅವ್ನ್ ಥಾಟ್ ಬಂದ್ರೇನೆ ಈ ತರ ಕಿಕ್ ಹೊಡಿಬೇಕಾದ್ರೆ ಇನ್ನೊಂದ್ ಮೈಗಟ್ ಕೊಡಿದ್ರೆ ಏನೇನ್ ಆಗ್ಬೋದು? ಮುಚ್ಚ ಬಾಯ್ನ, ಏರ್ ಮಿಕ್ಸ್ ಮಾಡೋದು. ಅಯ್ಯೋ ಏನೇ ಮಾಡ್ತೀಯಾ? ಡಿಫ್ರೆಂಟ್. ಮಾಮೂಲಾಗಿ ಹುಡುಗರು ಗುಂಡಾಕಿ ಹುಡುಗಿರ್, ಈಗ ನಾನು ಗುಂಡಾಕಿ ಪಾಪ ಅವನ್ ಹೆಂಗ್ ಫೀಲ್ ಮಾಡ್ಬೋದೆ? ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಾನೆ. ಹ್ಯಾಪಿ ಅಲ್ವಾ? ಓಕೆ ಓಕೆ, ನಿನ್ನ ಹೆಂಗ್ ಫೀಲ್ ಮಾಡ್ತಾನೆ? ಆಗ ನಾನ್ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ. ಭಾರತಿ, ಬೆಳಗ್ಗೆ 7 ಗಂಟೆಗೆ ನೀ ಕಾರ್ ತಗೊಂಡು ನಮ್ ಕಾಲೇಜ್ ಹತ್ರ ಬಾ. 7 o'clock ಅವನು ಕಾಲೇಜಿಗೆ ಬರ್ತಾನೆ. ಫಾಲೋ ಹಿಮ್. 7:30 ಚೆಸ್. 9 o'clock ಹೆವಿ ಫೈಟ್ ಕ್ಲೈಮ್ಯಾಕ್ಸ್. 9:30 ರೋಡ್ ಅಲ್ಲಿ ಬಿದ್ದು ಒದ್ದಾಡ್ತಿರ್ಬೇಕು ಬಿಲಿ 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 ಅಂತ. ಯಾರೇ ಯಾರೇ ನನ್ನ ಎದುರಿಗೆ ನಿಲ್ಲೋ ಗಂಡ್ಯಾರೆ, ನನ್ನ ಸೋಲ್ಸಿ ಗೆಲ್ಲೋ ಗಂಡ್ಯಾರೆ, ನನ್ನ ಗೆದ್ದು ನಿಲ್ಲೋ ಅಧೀರ ಯಾರೇ? ಯಾರೇ ಯಾರೇ? ನಾನೇ. ನಾಳೆ ನಿಮ್ಮ ಅಪ್ಪನ ಪಕ್ಕದಲ್ಲಿ ನೋಡ್ತಾ ಇರು. ಗುಡ್ ಮಾರ್ನಿಂಗ್ ಆಲ್ ಇಂಡಿಯನ್ ಗಾರ್ಡ್ಸ್. 3 ಹೊತ್ತು ಮೇಕಪ್ ಮಾಡ್ಕೊಳ್ಳೋ ಹೆಂಡತಿನ ಕೊಟ್ರಿ, ಸದ್ಯ ನಾಟಕಸೋಕಿ ಕೊಟ್ಟಿಲ್ಲ. ವಯಸ್ಸಿಗೆ ಬಂದ್ ಹೆಣ್ಮಗಳು ಮನೆಯಿಂದ ಯಾವಾಗ ಓಡೋಗ್ತಾಳೋ ಅನ್ನೋ ಟೆನ್ಷನ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಇರುತ್ತೆ. ಆದ್ರೆ ಆ ಟೆನ್ಷನ್ ನನ್ನಿಂದ ದೂರ ಮಾಡಿದ್ದೀರಾ. ಅದೇನು ಅವಳ ನಡೆ ನುಡಿ, ಸಂಸ್ಕೃತಿಯ ಪ್ರತೀಕ ಅವಳು. ವಾಟ್ ಎ ಡಾಟರ್, ವಾಟ್ ಎ ಡಿಸಿಪ್ಲಿನ್. ಗಾಡ್. ನಮಸ್ಕಾರ ಸರ್. ನಮಸ್ಕಾರ. ನೀವು? ನಾನು ಶ್ವೇತಾ ಕ್ಲಾಸ್ಮೇಟ್. ಓ, ನೋಡಕ್ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ. ಥ್ಯಾಂಕ್ ಯು. ಕೂಲ್ ಕೂಲ್, ಗಾಬರಿ ಆಗ್ಬೇಡಿ. ಅವಳು ನನ್ನ ಧರ್ಮಪತ್ನಿ. ಹಾಯ್. ಮದುವೆ ಆದಾಗ ಹಳ್ಳಿ ಹುಡುಗಿ, ಸ್ವಲ್ಪ ಮಾಡ್ರನ್ನಾಗು ಅಂದೆ. 25 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದಾಳೆ. ನಿನಗೆ ಹುಡುಗರು ಹೊಸಬ್ರು ಬಂದಾಗ ಎದುರುಗಡೆ ಬರಬೇಡ ಅಂತ ಹೇಳಿರ್ಲಿಲ್ಲ? ಮೇಡಮ್ ಅವ್ರೆ, ನಾನು ಹೊರಗಡೆ ಸಿಕ್ಕಿದ್ರೆ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೆ ಆ ಚಾನ್ಸೇ ಸಿಕ್ಕೋದಿಲ್ಲ ಬಿಡಿ. ಮುಖಕ್ಕೆ ಈ ಸಗಣಿ ಹಚ್ಕೊಳ್ದೆ ಮನೆ ದಾಟೋದೇ ಇಲ್ಲ ಅವಳು. ಈ ಒರಿಜಿನಲ್ ಫೇಸ್ ನ ಮದುವೆ ಆದಾಗಿಂದ ನಾನೇ 4-5 ಸಾರಿ ನೋಡಿರ್ಬೋದು. ಸುಳ್ಳು ಹೇಳ್ತಾ ಇದ್ದೀರಾ ಸರ್? ನಿಮಗ್ ನಂಬಿಕೆ ಇಲ್ದೇ ಇದ್ರೆ ಅಲ್ಲಿ ನೋಡಿ ಅಪ್ಪ. ಸರ್, ನಿಮ್ ಮನೆ ಮೇಲ್ಗಡೆ ಒಂದು ಪೋರ್ಷನ್ ಖಾಲಿ ಇದೆಯಂತೆ. ಓ ಅದಾ? ಅದು ನನ್ ಮಗಳೇ ಡೀಲ್ ಮಾಡೋದು. ಕರೀರಿ, ಡೀಲ್ ಮಾಡ್ಬಿಡೋಣ. ಅಮ್ಮ ತಾಯಿ ಶ್ವೇತಾಂಬರಿ, ಒಂದ್ಸಲಿ ಇಲ್ಲಿ ಬಂದೋಗಮ್ಮ. ಇದಪ್ಪ ವರ್ಷೆ ಅಂದ್ರೆ. ಅಪ್ಪಾಜಿ, ನಮ್ಮನ್ನು ಕರೆದಿರಾ ಅಪ್ಪಾಜಿ? ಹೌದು ಬಾಲೆ. ನಮ್ಮ ಕುಟೀರದ ಖಾಲಿ ಕೋಣೆಯನ್ನು ಕೇಳಿಕೊಂಡು ಬಂದಿರುವವರು ಯಾರೆಂದು ನೋಡಿಲ್ಲಿ. ಬಂದವರು ಪುರುಷರ ಇಲ್ಲ ಸ್ತ್ರೀ ಸಂತಾನವ ಅಪ್ಪಾಜಿ? ವಾಟ್ ಎ ಡಾಟರ್. ಬಂದಿರುವವರು ಪುರುಷ ಸಿಂಹನೇ ಬಾಲೆ. ಅಪ್ಪಾಜಿ, ನಿಮ್ಮಲ್ಲಿ ಎಷ್ಟು ಬಾರಿ ಪ್ರಾರ್ಥಿಸಿದ್ದೇನೆ,
ಪುರುಷರ ಮುಂದೆ ನನ್ನನ್ನು ಪ್ರದರ್ಶಿಸಬೇಡಿ ಎಂದು ನಾನು ನಾಚಿ ನೀರಾಗಿ ಹೋದೆನು. ವಾಟ್ ಎ ಡಾಟರ್. ಬಂದಿರುವವರು ನಿನ್ನ ಕಾಲೇಜ್ ಮೇಟ್ ಬಾಲೆ. ಮನೇಲಿ ಗೌರಿ ಹೊರಗ್ ಮಾರಿ. ಏನು ಲೇ, ನಿನ್ನ ಕಾಲೇಜಿಂದ ಓಡ್ಸೋಣ ಅನ್ಕೊಂಡಿದ್ರೆ ಮನೆಗೆ ಲಗ್ಗೆ ಹಾಕಿದ್ಯಾ? ಸಾರಿ ರೀ, ನಿಮ್ಗೆ ಮನೆ ಕೊಡಕ ಆಗಲ್ಲ. ಅಪ್ಪಾಜಿ ಬರ್ಲೆ? ಮೇಡಮ್, ಒಳ್ಳೆ ರೆಕಮೆಂಡೇಶನ್ ಜೊತೆ ಬಂದಿದ್ದೀನಿ. ಇಲ್ಲಿ ಅವೆಲ್ಲ ಏನು ಗಿಟ್ಟಲ್ಲ ಅಂತ ಹೇಳಿ ಅಪ್ಪಾಜಿ. ಯಾರು ಯಾರು ನನ್ನ ಎದುರಿಗೆ ನಿಲ್ಲೋ ಗಂಡ್ಯಾರು? ನನ್ನ ಬೀಳಿಸಿ ಗೆಲ್ಲೋ ಗಂಡ್ಯಾರು? ನನ್ನ ಗೆಲ್ಲುವ ಗಂಡ್ಯಾರು? ಯಾರು ಯಾರು ಯಾರು? ಅಯ್ಯೋ, ನೋಡ್ಬಿಟ್ರಾ? ಫುಲ್ ಶೂಟ್ ಮಾಡಿದ್ದೀನಿ. ಅಪ್ಪಾಜಿ ಅಪ್ಪಾಜಿ, ರೆಕಮೆಂಡೇಶನ್ ಹೆವಿ ಇದೆ. ಕೊಟ್ಬಿಡಿ ಅವ್ರಿಗೆ. ಬಲ್ವಂತಕ್ಕಾದ್ರೆ ಬೇಡ ಬಿಡಿ. ಇದ್ರಲ್ಲಿ ಬಲ್ವಂತ ಏನ್ ಬಂತು? ಪ್ರೀತಿಯಿಂದ ಕೊಡ್ತಾ ಇದೀವಿ. ಪ್ರೀತಿಗೆ ಪಾತಿ ಕಟ್ಟಿ ಬೆಳೆಸೋ ಜಾತಿ ನಮ್ದು ಅಲ್ವಾ ಅಪ್ಪಾಜಿ? ಹೌದಮ್ಮ, ಹೇಳಿ ಅಪ್ಪಾಜಿ. ಪ್ರೀತಿನೇ ನಮ್ಮ ಪ್ರಪಂಚ. ತಗೊಳ್ಳಿಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವೀಗ ಕರ್ನಾಟಕದ ನ್ಯಾಯಾಲಯದ ಮುಂದಿದ್ದೇವೆ. 3 ಜನ ನ್ಯಾಯಾಧೀಶರು ತೀರ್ಪು ಕೊಡಕ್ಕಾಗದೆ ರಾಜೀನಾಮೆ ಕೊಟ್ಟಂತ ಕಾಂಟ್ರವರ್ಸಿಯಲ್ ಕೇಸ್ ಇದು. ಡ್ರಗ್ ಲಾರ್ಡ್ ವಿಜೇಂದ್ರ ವರ್ಮನ ಹಣೆ ಬರ ಏನು ಅಂತ ತೀರ್ಪು ಕೊಡಕ್ಕೆ ಈಗ 4ನೇ ನ್ಯಾಯಾಧೀಶರಾಗಿ ಶ್ರೀ ಪ್ರಸನ್ನ ಕುಮಾರ್ ಅವರನ್ನ ನೇಮಿಸಲಾಗಿದೆ. ಪೊಲೀಸರ ಬಿಗಿ ಭದ್ರತೆ ಅಡಿ ಇನ್ನೇನು ನ್ಯಾಯಾಧೀಶರು ಹಾಜರಾಗಲಿದ್ದಾರೆ. ಜಡ್ಜ್ ಬಂದಿದ್ದಾರೆ, ಬನ್ನಿ ಅವ್ರನ್ನ ಇದ್ರ ಬಗ್ಗೆ ವಿಚಾರಿಸೋಣ. ಸರ್, ನೀವು ಈ ಕೇಸ್ಗೆ 4ನೇ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದೀರಾ. ಸರ್, ನೀವು ಎಲ್ಲರ ಹಾಗೆ ರಾಜೀನಾಮೆ ಕೊಡ್ತೀರಾ ಅಥವಾ ತೀರ್ಪು ಕೊಡ್ತೀರಾ? ಅಂಡರ್ ವರ್ಲ್ಡ್ ಅಂದ್ರೆ ಎಲ್ರಿಗೂ ಭಯ. ಆ ಭಯ ಜಡ್ಜ್ ಆಗಿ ನಿಮ್ಗೂ ಇದೆಯಾ? ಯಾವ ಭಯನೂ ಇಲ್ಲ ಸರ್. ನಮ್ಮ ತಂದೆ ಲೈಫಿಗೆ ನಿಮ್ಮ ಕೈಲಿದೆ ಸರ್. ನನ್ನನ್ನು ಅನಾಥನಾಗಿ ಮಾಡಬೇಡಿ ಸರ್. ಸ್ವಲ್ಪ ನಮ್ಮ ಕಡೆ ಫೇವರ್ ಮಾಡಿ ನಮ್ಮ ತಂದೆನ ಉಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಕಣ್ಣೀರಿಗೆ ಕರಗೋದು ತಾಯಿ, ಕಾನೂನಲ್ಲ. ಎಲ್ಲಿ ಹೋಗ್ತಿದ್ದೀರಾ ಅಜಯ್ ಸರ್? ಬಾಲ್ ನ ಹೀಗೆ ಇಟ್ಕೊಂಡು ಕೈ ಇಲ್ಲ ನೋಡು, ಕಾಲ್ ಯಾಕೆ ಕಾಲ್ ಹಂಗಿಡ್ಬೇಕು? ಏನ್ ಹಿಂಗಿಟ್ರೆ ಬೇಡ ಸರ್. ಅದಲ್ಲ ಸರ್. ಯಾಕೆ ಬಾಲ್ನ ಇಲ್ಲಿ ಹಿಡ್ಕೊಂಡ್ರೆ ಆಗಲ್ಲ? ಪಿಟಿ ಯಾರು? ನೀವೇ ಸರ್. ಮತ್ತೆ ನೀನೇನ್ ಕೋಚಿಂಗ್ ಕೊಡ? ಏನೋ ಒಂದು ಚಿಕ್ಕ ಡೌಟ್ ಕೇಳ್ದ, ಅದಕ್ಕೋಸ್ಕರ. ಬಾ ಮುಂದೆ ಬಾ, ಕೊಡು ಬಾಲ್ನ. ಸರ್ ವೇಟ್ ಇದೆ ಸರ್. ಕೊಡಪ್ಪ. ಅದಕ್ಕೆ ಅವಾಗ್ಲೇ ಹೇಳ್ದೆ ಸರ್, ಬಾಲ್ ವೇಟ್ ಇದೆ ಅಂತ. ಏಯ್ ಚಾಂಪಿಯನ್ ತುಂಡೆ, ಬರ ಈ ಕಡೆ. ಬಾಲ್ ನನ್ನ ಕೈಲಿದೆ, ಬ್ಯಾಟ್ ಎಲ್ಲಿದೆ? ಸಾರಿ ಸರ್, ಸಾರಿ ಸರ್. ಸರ್, ಇದು ಕ್ರಿಕೆಟ್ ಬಾಲ್ ಅಲ್ಲ ಸರ್, ಶಾರ್ಟ್ ಪುಟ್. ಮರಿ ಈ ಪಿಟಿ ಜೋಕ್ ಮಾಡಿದ್ರೆ ನಿಮ್ಮಂತವ್ರೆಲ್ಲ ನಗ್ಬೇಕಮ್ಮ. ಇಷ್ಟು ಸಾಕ ಸರ್? ತುಂಬಾ ಓವರ್ ಆಗೋಯ್ತು, ಸ್ವಲ್ಪ ಎಡಿಟ್ ಮಾಡ್ಬೇಕು. ಸರಿ ಸರ್. ಈಗ ನೀನ್ ಟ್ರೈನಿಂಗ್ ಕೊಟ್ರೆ ಎಲ್ಲಿವರೆಗೆ? ಎಲ್ಲಿವರೆಗೂ? ಡಿಸ್ಟಿಕ್ ವರೆಗೆ. ಅದೇ ನಾನ್ ಟ್ರೈನಿಂಗ್ ಕೊಟ್ರೆ ಡಿಸ್ಟಿಕ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಒಲಿಂಪಿಕ್ ತನಕ ಹೋಗ್ತಾ ಇರ್ತಾರೆ. ಸೂಪರ್ ಸರ್. ಕ್ವಿಟ್ ಇಂಡಿಯಾ ಫೈಟ್ ಯಾರ್ದು? ನಂದೆ. ಲಗಾನು ನಿಂದನಾ ಸರ್? ಅದನ್ನ ನಾನು ಹೇಳ್ದೆ ನಿಂಗೆ. ಏನೋ ಚಿಕ್ಕ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಳ್ಳೋಣ. ಓವರ್ ಮಾಡ್ತಾ ಇದೀಯ ನೀನು. ನೋವಾಗುತ್ತೆ ಸರ್, ಹೊಡಿಬೇಡಿ ಸರ್. ಇರ್ಲಿ, ಈ ಕಡೆ ಬರ ಸರ್. ಬಂದೆ ಸರ್. ಈಗ ಈ ಬಾಲ್ನ ಹಿಂಗ್ ಹಿಡ್ಕೋಬೇಕು. ಹಿಂಗ್ ಹಿಡ್ಕೋಬೇಕು, ಹಂಗ್ ಮೇಲಿಟ್ಟು ಕೈನ ಹಂಗೆ ಕೆಳಗಿಟ್ಟು ಹಂಗೆ ಒಂದು ರೋಲ್ ಮಾಡಿ ಅದನ್ನ ಹಂಗೆ ಕಟ್ ಹತ್ರ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೊಂಡಿದ್ದೀನಾ? ಹ್ಞೂ ಸರ್. ಹಂಗೆ ಕೌಂಟ್ ಮಾಡ್ಕೊ. ರೆಡಿ? ಹ್ಞೂ ಸರ್. 1 2 3. ಬಾಲ್ ಎಲ್ಲಿ? ಕೆಳಗ್ ನೋಡಿ ಸರ್. ಬಂದಿಲ್ವಾ? ಸುಮ್ನಿರೋ, ನಾನು ಸಾಯ್ಸಲ್ಲ, ಸುಮ್ನಿರಲ್ಲೇ. ನೀನ್ ಯಾಕೆ ನಗ್ತಾ ಇದ್ಯಾ? ಯಾಕೆ ನಗ್ತಾ ಇದ್ಯಾ ಸರ್? ನೀವ್ ಹೇಳಿದ್ರಲ್ಲ ಸರ್,
ಪಿಟಿ ಜೋಕ್ ಮಾಡಿದ್ರೆ ನಗ್ಬೇಕು ಅಂತ ಅದಕ್ಕೆ ಜೋಕ ಹಾರ್ಡ್ ವರ್ಕ್ ಅಯ್ಯಪ್ಪ. ಜೋಕ ನಿಂಗೆ ಸರ್ ಹೇಳಿದ್ರು ಜೋಕ್ ಮಾಡಿದ್ರೆ ನೀನ್ ನಗ್ತೀಯಾ? ನಗ್ತೀಯಾ? ನೀನ್ ಜೋಕ್ ಮಾಡಿದ್ರೆ ನಾವ್ ನಗ್ತೀರಾ? ಈಗ ನೀನ್ ಕಮ್ಮಿ ಅನ್ಕೊಂಡ? ಓಹೋ ಈ ನಂಬೋ ಪವರ್ ಜಿಮ್ಮಿ ಸರ್ ಕೈಲಿದೆ